ಬಂಟಿ, ಈ ಗಿಡಗಳನ್ನ ಸಾಕಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಆಮೇಲೆ ನೀನ್ ಅದನ್ನ ಸಾಯಿಸ್ತಿದ್ಯಾ. ಅವ್ರಿಗೂ ಜೀವ ಇರುತ್ತೆ. ಮತ್ತೆ ಇವ್ರ ತಂಟೆಗೆ ಏನಾದ್ರು ಬಂದೆ ಪ್ರಿನ್ಸಿಪಲ್ ಸರ್ ಹತ್ರ ಹೇಳ್ಬಿಡ್ತೀನಿ. ನಾನ್ ಏನು ಮಾಡಿದ್ರು ನಿನಗೇನೋ ಕಷ್ಟ. ಏಯ್, ಮಾಡ್ದೆ ಇನ್ನೊಂದ್ಸತಿ. ಹೇಳು, ಇನ್ನೊಂದ್ಸತಿ ಮಾಡ್ತಾ ಈ ತರ. ಭೂತ ಭೂತ. ಅಯ್ಯೋ ವೀರ್, ನಮ್ಮೆಲ್ಲರನ್ನು ಸರ್ ಡ್ರಾಮಾ ಕಾಂಪಿಟೇಷನ್ ಭಾಗವಹಿಸಕ್ಕೆ ಕರೆದಿದ್ದಾರೆ. ಈ ಡ್ರಾಮಾನ ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು ವೀರ್. ಹೇ ಮನುಷ್ಯ, ನೀನು ಪಡಬೇಡ ಗರ್ವ. ಈ ಮರಗಳನ್ನ ಕಡಿಬೇಡ. ಈ ಮರಗಳಲ್ಲೂ ಜೀವ ಇದೆ. ವಾ ವಾ ವೀರ್, ನೀನ್ ಎಷ್ಟು ಚೆನ್ನಾಗಿ ಡೈಲಾಗ್ ಗಳನ್ನ ಹೇಳ್ತೀಯ. ಡ್ರಾಮಾಲಿ ನೀನೇ ಹೀರೋ ಆಗ್ತೀಯಾ? ಸಾರಿ ಇಮ್ಲಿ, ಡ್ರಾಮಾದ ಹೀರೋ ಬಂಟಿ ಆಗಿರ್ತಾನೆ. ಹಿ ಲುಕ್ಸ್ ಲೈಕ್ ಅ ಹೀರೋ. ಈ ಕ್ಯಾರೆಕ್ಟರ್ ನ ಹೆಸರು ಕೂಡ ಹೀರೋನೇ ಇದೆ. ಎಲ್ಲಾ ಪ್ರಾಣಿಗಳು ಅವನನ್ನ ಹೀರೋ ಅಂತ ಕರೆಯುತ್ತವೆ. ಥ್ಯಾಂಕ್ ಯು ಸರ್. ವೀರ್ ಒಂದು ಮರ ಆಗಿ ಸ್ಟೇಜ್ ಮೇಲೆ ನಿಂತಿರ್ತಾನೆ. ಇವನಿಗೆ ಮರಗಳಿದ್ರೆ ಬಹಳ ಪ್ರೀತಿ ಸರ್. ಸರ್, ನೀವು ಅದ್ಭುತವಾದ ರೋಲ್ ಕೊಟ್ಟಿದ್ದೀರಾ ಅವ್ರಿಗೆ. ಇಮ್ಲಿ, ನೀನು ಜಿಂಕೆ ಆಗಿರ್ತೀಯ. ಜೇಕಿ ನೀನು ಹುಲಿಯ ಪಾತ್ರ ಮಾಡ್ತೀಯಾ ಮತ್ತು ಫೇಕಿ ನೀನು ಅನಾಕೊಂಡದ ಪಾತ್ರ ಮಾಡ್ತೀಯಾ. ವೀರ್ ತನ್ನ ಗೆಳೆಯರಾದ ಜಿಂಟು ಮತ್ತು ಚುಲ್ಬುಲ್ ಅನ್ನು ಕೂಡ ಕರ್ಕೊಂಡ್ಬರ್ಬಹುದು. ಚುಲ್ಬುಲ್ ಬಂದ್ರೆ ಒಂದು ರಿಯಲ್ ಅನಿಮಲ್ ನ ಉಪಸ್ಥಿತಿ ಕೂಡ ಸಿಕ್ಕಾಗುತ್ತೆ. ಬೇರೆಯವರೆಲ್ಲ ಅನಿಮಲ್ ಗಳ ಕಾಸ್ಟ್ಯೂಮ್ ಹಾಕೊಳ್ತಾರೆ. ಜಿಂಟುಗೆ ಗೋರಿಲ್ಲಾ ಪಾತ್ರ ಕೊಡಬಹುದು. ಅವನ್ ದೇಹಕ್ಕೆ ಆ ಪಾತ್ರ ಒಪ್ಪುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೀರ್, ಬಂಟಿನೇ ಆಗ್ಲಿ ಬಿಡು ಡ್ರಾಮಾ ಹೀರೋ. ನನ್ನ ಹೀರೋ ನೀನು. ಬಂಟಿ, ನೀನೀಗ ಈಗ ಡೈಲಾಗ್ ಹೇಳು. ಏ ಮೂರ್ಖ ಮನುಷ್ಯ, ನೀನು ಪಡಬೇಡ ಅಭಿಮಾನ, ನೀನು ಕಡಿಬೇಡ ಕಾಡನ್ನ, ಈ ಮರಗಳಲ್ಲೂ ಇದೆ ಜೀವ. ಹೇ ಅಭಿಮಾನ, ಬಿಡು ನಿನ್ನ ಮನುಷ್ಯನ. ಕ್ಷಮಿಸಿ ಸರ್. ಸಾರಿ ಸಾರಿ ಸಾರಿ. ಹೇ ಮೂರಕ್ಕ ಅಭಿಮಾನ್, ಮರಗಳಲ್ಲೂ ಜೀವ ಇರುತ್ತೆ. ಬಂಟಿ, ಏನ್ ಹೇಳ್ತಿದ್ಯಾ ನೀನು? ಒಂದು ಚಿಕ್ಕ ಡೈಲಾಗ್ ಕೂಡ ನಿಂಗೆ ನೆನಪಿರೋದಿಲ್ವಾ? ಈ ಡೈಲಾಗ್ ನ ವೀರ ತುಂಬಾ ಚೆನ್ನಾಗಿ ಹೇಳ್ತಾನೆ. ಹೇಳ್ ತೋರ್ಸು. ಅಷ್ಟು ಸುಲಭವಾಗಿಲ್ಲ ಇದು. ಹೇ ಮೂರ್ಖ ಮನುಷ್ಯ, ನೀನು ಪಡಬೇಡ ಅಭಿಮಾನ, ಈ ಮರಗಳನ್ನ ಕಡಿಬೇಡ, ಇವುಗಳಲ್ಲೂ ಜೀವ ಇದೆ. ಸರ್, ನನಗೆ ಈಗ್ಲೂ ಸ್ಕ್ರಿಪ್ಟ್ ಜ್ಞಾಪಕ ಇದೆ. ಸರಿ ಸರಿ ವೀರ್, ನೀನ್ ನಿನ್ ರೋಲ್ ಮೇಲೆ ಗಮನ ಕೊಡು. ನೋಡು ಬಂಟಿ, ನೀನ್ ಈ ರೀತಿ ಹೇಳು. ಹೇ ಅಭಿಮಾನ ಪಡಬೇಡ ಮನುಷ್ಯ. ಅಯ್ಯೋ, ನಾನು ಕೂಡ ತಪ್ಪಾಗಿ ಓದ್ತಾ ಇದ್ದೀನಿ. ಏನಾಯ್ತು ನಂಗೆ? ಮನುಷ್ಯ, ನೀನು ಬಿಡು ನಿನ್ನ ಅವಮಾನನ. ಅವಮಾನ ಅಲ್ಲ ಬಂಟಿ, ಅಭಿಮಾನ. ಅಭಿಮಾನ ಅಂತ ಹೇಳು. ಸರಿಯಾಗಿ ಡೈಲಾಗ್ ಹೇಳು. ಹೇ ಮನುಷ್ಯ, ಏನ್ ಮಾಡ್ತಾ ಇದೀಯಾ ನೀನು? ಕಾಡನ್ನ ಕಡಿಯೋ ಮನ್ಸನ್ನ ಬಿಡು ನೀನು, ಇಲ್ಲ ನಾನ್ ನಿನ್ಗೆ ಕೊಡ್ತೀನಿ ಒಂದು ಏಟು. ಏಕಾಗೆ ಹೋಗ್ಲಿ ಬಿಡು. ನಾಳೆ ಪೂರ್ತಿ ಡೈಲಾಗ್ ನ ಕಲ್ತ್ಕೊಂಡ್ ಬರ್ಬೇಕು. ಇಲ್ದೆ ಹೋದ್ರೆ ಎಲ್ರ ಮುಂದೆ ಅವಮಾನ ಆಗುತ್ತೆ. ಇಲ್ಲ ಇಲ್ಲ, ನಾವ್ ಇನ್ನೊಂದು ಚಾನ್ಸ್ ಕೊಡ್ತಾ ಇಲ್ಲ. ವೀರ್ಗೆ ಎಲ್ಲ ಡೈಲಾಗ್ಸ್ ನೆನಪಿದೆ. ವೀರು ಈ ನಾಟಕದ ಹೀರೋ ಆಗ್ತಾನೆ, ಮತ್ತೆ ಬಂಟಿ ಮರದ ರೋಲ್ ಮಾಡ್ತಾನೆ. ಥ್ಯಾಂಕ್ ಯು ಸರ್. ಮಕ್ಕಳೇ, ಎಲ್ರೂ ಬೇಗ ಸಿದ್ಧವಾಗ್ಬಿಡಿ. ಮುಂದಿನ ನಂಬರ್ ನಮ್ದೇನೆ. ನೀವು ಎಲ್ಲಾದ್ರೂ ಹೋಗಿ ಅಡ್ಕೊಳ್ಳಿ. ಸರ್ ನನ್ನ ಮೇನ್ ರೋಲ್ಗೆ ಹಾಕೋವರೆಗೂ ನೀವು ಬರ್ಲೇಬೇಡಿ. ಈ ನಾಟಕ ಹೇಗೆ ಆಗುತ್ತೆ ಅಂತ ನಾನು ನೋಡ್ತೀನಿ. ವೀರ್, ನಾನ್ ಬೇಗ ಹೋಗ್ಬಿಟ್ಟು ಚಾಟ್ಸ್ ನ ತಿನ್ಕೊಂಡ್ ಬರ್ತೀನಿ. ನನಗೆ ತುಂಬಾನೇ ಹೊಟ್ಟೆ ಹಸಿತಾ ಇದೆ. ಇಲ್ಲಿಂದ ಹೋದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ನೆಕ್ಸ್ಟ್ ನಂಬರ್ ನಮ್ದೇ. ನಿನಗೆ ಗೊತ್ತಲ್ವಾ ವೀರ್, ನನಗೆ ಹೊಟ್ಟೆ ಹಸು ತಡ್ಕೊಳಕ್ ಸಾಧ್ಯ ಇಲ್ಲ. ನನಗೆ 5 ನಿಮಿಷ ಕೇವಲ ಕೊಡು. ಒಂದು ಕ್ಷಣ ಕೂಡ ಸಿಗಲ್ಲ ನಿಂಗೆ. ಬನ್ನಿ ಬನ್ನಿ. ಕಕ್ಕಡ್ ಸರ್ ಕೈಕಿ ಫೈಕಿ ಹೋದ್ರು. ಅವರು ಹೇಳಿದ್ದು ಬಂಟಿ ಹೀರೋ ಆದ್ರೆ ಮಾತ್ರ ಅವರು ಆಕ್ಟ್ ಮಾಡ್ತಾರಂತೆ. ಈಗೇನ್ ಮಾಡೋದು ಸರ್? ಈಗ ನಾವು ನಾಟಕ ನಿಲ್ಸ್ಬೇಕಾಗುತ್ತೆ. ಹುಲಿ ಇಲ್ದೆ ನಾವು ಹೇಗ್ ಮಾಡೋದು?
ಅವನಿಲ್ದೆ ನಾಟಕ ನಡೆಯೋಕ್ ಸಾಧ್ಯನೇ ಇಲ್ಲ. ಸರ್ ಸಿಂಹದ ರೋಲು ಆಮೇಲೆ ಇರೋದು, ಅಲ್ಲಿವರೆಗೂ ನಾವು ಮಾಡ್ತಾ ಇರೋಣ ಅಲ್ವಾ ಚಿಂಟು? ಅವ್ರು ಬಂದ್ಬಿಡ್ತಾರಲ್ವಾ? ಹಾ ಹೌದು ಸರ್, ಅವರು ನನ್ಗೆ ಹೇಳ್ಬಿಟ್ಟೆ ಹೋಗಿದ್ದಾರೆ. ಅವರ ಸೀನು ಯಾವಾಗ ಬರುತ್ತೋ ಆಗ ಅವರು ವಾಪಸ್ ಬಂದ್ಬಿಡ್ತಾರೆ ಅಂತ ಹೇಳೋಗಿದ್ದಾರೆ. ಡೋಂಟ್ ವೆರಿ. ಓಕೆ ಸರಿ, ಅವ್ರನ್ನ ಕರೆಯೋದು ನಿನ್ ಜವಾಬ್ದಾರಿ. ಈಗ ಆಟ ಪ್ರಾರಂಭಿಸೋಣ. ಆಲ್ ದಿ ಬೆಸ್ಟ್. ವೀರ್, ತುಂಬಾನೇ ಹೊಟ್ಟೆ ಸಿಗ್ತಾ ಇದೆ. ನಾನೊಂದ್ 5 ನಿಮಿಷ ಹೋಗಿ ಚಾಟ್ಸ್ ತಿನ್ಕೊಂಡ್ ಬಂದ್ಬಿಡ್ತೀನಿ. ಕದಲ್ಬೇಡ, ನೀನು ಸುಮ್ಮನೆ ಇದ್ದಷ್ಟು ನಿನಗೆ ಒಳ್ಳೇದು. ಅಕಸ್ಮಾತ್ ನೀನು ಮಾತಾಡಿದ್ರೆ ನನ್ನ ಹೊಟ್ಟೆಲಿರ್ತೀಯ. ಹೀರೋ ನಮ್ನ ಕಾಪಾಡು. ಮನುಷ್ಯರು ಮರಗಳನ್ನೆಲ್ಲ ಕಡಿತಿದ್ದಾರೆ, ನಾವೆಲ್ಲಿಗೆ ಹೋಗೋದು? ನಮ್ ಮನೆಗಳೆಲ್ಲ ಎಲ್ಲಿರುತ್ತೆ? ಅರೆ, ಬಂದ ತಕ್ಷಣ ಈ ತರ ಮಾತಾಡಕ್ ಶುರು ಮಾಡದ? ತುಂಬಾ ದೂರದಿಂದ ಬಂದಿರ್ಬೇಕು. ಬಾ, ಮೊದ್ಲು ಚಾಟ್ಸ್ ನ ತಿನ್ಕೊಂಡು ಹೋಗು, ಆಮೇಲೆ ಮಾತಾಡೋಣ. ಇದೇನ್ ನಡೀತಾ ಇದೆ ಸರ್? ಈ ಚಾರ್ಟ್ ಅಂತೂ ಸ್ಕ್ರಿಪ್ಟ್ ಅಲ್ಲಿ ಇರ್ಲೇ ಇಲ್ಲ. ನೀವೆಲ್ಲ ಚಿಂತೆ ಪಡಬೇಡಿ, ನಾನು ಮನುಷ್ಯರ ಹತ್ರ ಮಾತಾಡ್ತೀನಿ. ನನ್ನ ಮಾತು ಕೇಳಿ ಅವರು ಮರಗಳನ್ನ ಕಡಿಯಲ್ಲ ಅಂತ ನನ್ಗೆ ಸಂಪೂರ್ಣವಾದ ನಂಬಿಕೆ ಇದೆ. ಚಲೋ, ನಾವು ಸೆಲೆಬ್ರೇಟ್ ಮಾಡೋಣ. ಇದೇ ವಿಷಯದಲ್ಲಿ ನಾವು ಚಾಟ್ಸ್ ತಿನ್ನೋಣ ಮತ್ತೊಂದು. ಕಾಡಲ್ಲಿ ಪ್ರಾಣಿಗಳು ಚಾಟ್ ತಿಂತಾ ಇವೆ. ಇದೇನ್ ಮಾಡಿದ್ದೀರಾ ನೀವು? ಎಲ್ಲ ಚಾಟ್ಸ್ ತಿಂತಾ ಇದಾರೆ. ಅನಿಮಲ್ಸ್ ಯಾವತ್ತಾರು ಚಾಟ್ಸ್ ತಿಂತಾರ? ಇಲ್ಲಿ ನೋಡಿ ಎಲ್ಲರೂ ಹೇಗೆ ಮಜಾ ತಗೋತಾ ಇದ್ದಾರೆ. ಸರ್ ನನ್ನ ನಂಬಿ, ಸ್ಕ್ರಿಪ್ಟ್ ಅಲ್ಲಿ ಚಾಟಿನ ಯಾವುದೇ ಸೀನನ್ನ ನಾನು ಬರ್ದಿರ್ಲಿಲ್ಲ. ತಿಂದಿದ್ದು ಕುಡ್ದಿದ್ದು ಜಾಸ್ತಿ ಆಯ್ತು. ಈಗ ನಿಜವಾದ ಪ್ರಾಬ್ಲಮ್ಗೆ ಬರೋಣವಾ? ನೀವು ಹೆದರ್ಬೇಡಿ, ನಾನು ಮನುಷ್ಯರ ಹತ್ರ ಮಾತಾಡ್ತೀನಿ. ಅವ್ರು ಇನ್ನೇನ್ ಬರ್ತಾರೆ, ನೀವು ಬಚ್ಚಿಟ್ಕೊಂಡು ಕೂತ್ಕೊಳ್ಳಿ. ನಾನು ಸನ್ನೆ ಮಾಡಿದ ತಕ್ಷಣ ಬನ್ನಿ. ನೀವು ಅಲ್ಲಿವರೆಗೂ ಬಚ್ಚಿಟ್ಕೊಂಡು ನೋಡಿ. ವಾ ಹೀರೋ, ಇದೇ ಮಾತಿಗೆ ನಾವು ಮತ್ತೊಮ್ಮೆ ಚಾಟ್ ನ ತಿನ್ನೋಣ. ಏನ್ ಹೇಳ್ತೀಯಾ? ಅದೇ ಸಮಯದಲ್ಲಿ ನಾವು ತಿಂತಾ ಇರ್ಬೋದು. ಅಲ್ಲಿ ಕೂತ್ಕೋ, ಚಾಟ್ ಸಾಕು ನಿಂದು. ಎಷ್ಟು ತಿಂತೀಯೋ? ಹೀರೋ, ನಮ್ಮನ್ ಯಾಕೆಲ್ಲ ಕರ್ಸಿದ್ಯಾ? ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಈ ಕಾಡನ್ನ ದಯವಿಟ್ಟು ಸಾಯಿಸ್ಬೇಡಿ. ಇಲ್ಲಿನ ಮರಗಳನ್ನೆಲ್ಲ ಕಡಿದ್ರೆ ಪ್ರಾಣಿಗಳು ಎಲ್ಲಿಂದ ಹೋಗೋದು? ಅರೆ, ಎಲ್ ಬೇಕಾದ್ರೂ ಹೋಗ್ಲಿ, ನಮ್ಗೇನು? ಏ ಮೂರ್ಖ ಮನುಷ್ಯ, ಬಿಡು ನಿನ್ನ ಅಭಿಮಾನನ. ಈ ಕಾಡಿನ ಮರಗಳನ್ನ ಕಡಿಬೇಡ. ಮರಗಳಲ್ಲೂ ಒಂದು ಜೀವ ಇರುತ್ತೆ. ವಾ ಎಂತ ಮಾತನ್ನ ಆಡ್ದೆ ನೀನು. ನನ್ನ ಹೃದಯ ಮುಡ್ತು. ಇದೇ ವಿಷಯಕ್ಕೆ ನಾವು ಏನ್ ತಿನ್ನೋಣ? ನಿಮ್ಮ ಇಷ್ಟದ ಹಾಗೆ ಮಾಡಿ. ಈಗ ಕಾಡಿನ ರಾಜ ಸಿಂಹ ತೀರ್ಮಾನ ತಗೋತಾನೆ. ಹಾ, ಶಾಂತನಾಗು. ನಾನು ಅಸ್ಲಿ ಅಲ್ಲ, ನಕಲಿ ಸಿಂಹ. ನಂದು ಗರ್ಜನೆದು ಧ್ವನಿ ಡಬ್ ಮಾಡಿದ್ದಾರೆ. ನನ್ನ ಕಾಸ್ಟ್ಯೂಮ್ ನೋಡಿದ್ರೆ ನಿಜವಾದ್ದೇ ಅನ್ಸುತ್ತೆ. ವಾ ಏಕದಮ್ ನಿಜವಾದ್ದು ಅನಿಸ್ತಾ ಇದೆ. ಒಳ್ಳೆ ಕಾಸ್ಟ್ಯೂಮ್. ಆಹಾ, ಎಕ್ಸಲೆಂಟ್. ವಾವ್. ಸಿಂಹರಾಜರಿ, ಈ ಮನುಷ್ಯರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ನನ್ನ ಪ್ರಕಾರ ನೀವು ಆನೆಗಳಿಗೆ ಪರ್ಮಿಷನ್ ಕೊಡ್ಬೇಕಾಗುತ್ತೆ ಇವರ ಮನೆಗಳನ್ನ ಹೊಡೆದಾಕಕ್ಕೆ. ಆದಷ್ಟು ಬೇಗ ಹೋಗಿ ಹೊಡೆದಾಕಲಿ. ನನ್ನ ಪ್ರೀತಿಯ ಹಳೆ ಸ್ನೇಹಿತ, ಹೋಗು ಮತ್ತೆ ನಗರದಲ್ಲಿರೋ ಜನರು ಮನೆಗಳನ್ನ ಹೊಡೆದಾಕು. ಇಲ್ಲ, ನೀವು ಅಕಸ್ಮಾತ್ ಆ ರೀತಿ ನಮ್ಮ ಮನೆಯನ್ನು ಹೊಡೆದಾಕಿದ್ರೆ ನಮ್ಮ ಮಕ್ಕಳು ಮನೆಯಲ್ಲಿ ಇರೋರು ಎಲ್ಲರೂ ಎಲ್ಲಿ ಹೋಗ್ತಾರೆ? ಈ ಮಾತನ್ನ ನೀವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ? ಈ ಕಾಡನ್ನ ಕತ್ತರಿಸಿದ್ರೆ ಇಲ್ಲಿರೋ ಪ್ರಾಣಿಗಳು ಅವ್ರ ಮಕ್ಕಳೆಲ್ಲ ಎಲ್ಲಿ ಹೋಗ್ತಾರೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಮ್ಮ ತಪ್ಪು ಈಗ ನಮ್ಗೆ ಅರಿವಾಗಿದೆ. ಇನ್ಯಾವತ್ತು ನಾವು ಈ ರೀತಿ ಮಾಡೋದಿಲ್ಲ. ಇದೇ ಖುಷಿಗೆ ಚಾಟ್ ತಿನ್ನೋಣ.
ಎಲ್ಲಾ ನಾಟಕಗಳು ಚೆನ್ನಾಗೇ ಆದ್ವು, ಆದ್ರೆ ಕಾಡಿನ ನಾಟಕದಲ್ಲಿ ಒಂದು ಅದ್ಭುತವಾದ ಅಂಶ ಇತ್ತು. ಒಂದು ಗಂಭೀರವಾದ ವಿಷಯನ ಕಾಮಿಡಿ ಜೊತೆ ಬೆರೆಸಿ ಹೇಗೆ ಅದ್ಭುತವಾದ ಸಂದೇಶ ಕೊಡಬಹುದು ಅಂತ ಈ ನಾಟಕದಲ್ಲಿ ನಮ್ಗೆ ಗೊತ್ತಾಯ್ತು. ಹಾಗಾಗಿ ಇದಕ್ಕೆ ನಾನು ಫಸ್ಟ್ ಪ್ರೈಸ್ ಕೊಡ್ತೀನಿ. ಧನ್ಯವಾದ ಸರ್. ವೀರ್ ಎಲ್ಲೋಗ್ತಿದ್ಯಾ? ರಸ್ತೆ ಉದ್ದಕ್ಕಿದೆ, ಸ್ವಲ್ಪ ಚಾಟ್ ತಿನ್ಕೊಂಡು ಹೋಗು. ಮಮ್ಮಿ, ನಿಜವಾದ ಅಲೆಕೊಂಡ, ನಿಜವಾದ ಸಿಂಹ. ಅಯ್ಯಯ್ಯೋ ಅಯ್ಯೋ ಬಂಟಿ, ಅದು ನಕಲಿ ಸಿಂಹ. ನಿಂತ್ಕೋ, ಎಲ್ಲಿ ಓಡೋಗ್ತಾ ಇದೀಯಾ? ಮಕ್ಕಳ, ನಿಮ್ಗೆಲ್ಲ ಒಂದೊಂದು ಪಿಗ್ಗಿ ಬ್ಯಾಂಕ್ ಕೊಡ್ತೀವಿ. ನೀವು ಆ ಪಿಗ್ಗಿ ಬ್ಯಾಂಕ್ಗೆ ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಬಂಧುಗಳ ಹತ್ರ ಎಷ್ಟಾಗುತ್ತೋ ಅಷ್ಟು ಕಾಸು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಆ ದುಡ್ಡನ್ನ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಪುಸ್ತಕ ತಗೊಳ್ಳೋಕ್ಕೆ ಬಳಸೋಕ್ಕಾಗುತ್ತೆ. ಯಾರಿಗೆ ಕಲಿಬೇಕು ಬರಿಬೇಕು ಅನ್ನೋ ಆಸೆ ಇರುತ್ತೋ ಆದ್ರೆ ಅವ್ರ ಹತ್ರ ದುಡ್ಡಿರಲ್ವೋ ಅವ್ರಿಗೆ. ನನ್ನ ಮಾತು ಅರ್ಥ ಆಯ್ತಾ ಮಕ್ಕಳೇ? ಈ ಪಿಗಿ ಬ್ಯಾಂಕು ಎಷ್ಟೊಂದು ಚಿಕ್ಕದಾಗಿದೆ. ಸರಿ, ನನಗೆ ಕೊಡಿ ಈ ಪಿಗಿ ಬ್ಯಾಂಕ್. ನಿಮ್ ಯಾವ ಕೆಲ್ಸಕ್ಕೂ ಬರಲ್ಲ. ನನಗೆ ಅಟ್ಲೀಸ್ಟ್ 2 ರಿಂದ 3 ಬೇಕು. ಈ 1 ರಿಂದ ಏನೂ ಆಗೋದಿಲ್ಲ ನಂಗೆ. ವೀರ್, ಅಲ್ಲೋಡು, ಆ ಬಂಟಿ ನನ್ ಪಿಗಿ ಬ್ಯಾಂಕ್ ತಗೊಂಡು ಹೋದ. ಬಂಟಿ, ಅವರ ಪಿಗಿ ಬ್ಯಾಂಕ್ ವಾಪಸ್ ಕೊಡು. ಬಾ, ಧೈರ್ಯ ಇದ್ರೆ ನನ್ನ ಕೈಯಿಂದ ಕಿತ್ಕೋ. ಪಿಗ್ಗಿ ಬ್ಯಾಂಕ್ ವಾಪಸ್ ಕೊಡು. ಹೇಳ್ದೆ ತಾನೆ ಆ ಪಿಗ್ಗಿ ಬ್ಯಾಂಕ್ಗಳನ್ನ ವಾಪಸ್ ಕೊಡು. ಇವತ್ತು ನನಗೆ ಆಪರ್ಚುನಿಟಿ ಸಿಕ್ಕಿದೆ ನಿನ್ನ ಚೆನ್ನಾಗಿ ಹೊಡೆದಾಕಕ್ಕೆ. ಅವನ ಒಂದೊಂದು ಪಾರ್ಟು ಇರಬಾರ್ದು, ಹೊಡಿರಿ. ಧನ್ಯವಾದ ಬಂಟಿ. ಇನ್ ಮುಂದೆ ಯಾರಿಗಾದ್ರೂ ಕಾಟ ಕೊಟ್ರೆ ನೋಡು. ವೀರ್ ನೋಡು, ಇದು ಪಿಗಿ ಬ್ಯಾಂಕ್ ಆದ್ರೆ ಇದು ಕಾಯಿನ್ ಇಂದ ತುಂಬಿಕೊಂಡಿದೆ. ನಿನ್ನ ಪಿಗಿ ಬ್ಯಾಂಕ್ ಅಂತೂ ನಿನ್ ತರನೇ ಇಲಿಯಾಗಿದೆ. ಇಷ್ಟು ದೊಡ್ಡದಾಗಿ ಇಲಿಗಳಿರುತ್ತೆ, ಇಲಿಗಳು. ಬಂಟಿ, ವೀರ್ಗೆ ಇಲಿ ಅಂತ ಅಂದ್ಯಾ? ಸಾರಿ ಏನು, ಅದು ಕೂಡ ಈಗ್ಲೇನೆ ಹೇಳಲ್ಲ. ಏನ್ ಮಾಡ್ತೀಯ? ಅವನು ಇಲಿ, ಅವನ ಪಿಗಿ ಬ್ಯಾಂಕು ಇಲಿನೇ. ಈಗ್ಲೇ ನಿನ್ಗೆ ತೋರಿಸ್ತೀನಿ. ಅಗಡಂ ಬಗಡಂ ಆಲಂ ಪಾಲಂ ಇಕಡಂ ತಿಕಡಂ ದಮ್ ದಮಾದಂ. ಇದೇನಾಗ್ತಿದೆ ಬಂಟಿ? ನೀನು ಪಿಗಿ ಬ್ಯಾಂಕ್ಗೆ ಕಷ್ಟ ಕೊಡ್ತಿದ್ಯಾ? ಪಿಗಿ ಬ್ಯಾಂಕ್ ಜೀವಕ್ಕೆ ಬಂದಿದೆ. ನಾನ್ ನಿನ್ನಂತ ಕೆಟ್ಟ ಹುಡುಗನ ಜೊತೆ ಇರಕ್ಕಾಗಲ್ಲ. ಬಾಯ್ 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 ಬಾಯ್. ಇರು ಇರು ಇರು, ಎಲ್ಲಿ ಹೋಗ್ತಿದ್ಯಾ? ಹೋಗ್ಬೇಡ, ನನ್ನ ದುಡ್ಡು ನಿನ್ನ ಹತ್ರ ಇದೆ. ಹೋಗ್ಬೇಡ ಹೋಗ್ಬೇಡ, ಇರು ಇರು ಇರು. ಬೇಡ, ದಯವಿಟ್ಟು ಹೋಗ್ಬೇಡ. ನಿಂತ್ಕೋ. ಯಾಕಿದೆಲ್ಲ ಮಾಡ್ತೀಯ ಚಿಂಟು? ನಾನು ಎಷ್ಟು ಸಲ ಹೇಳಿದ್ದೀನಿ ಮಾಡಬೇಡ ಅಂತ, ಆದ್ರೂ ಮಾಡ್ತೀಯ. ನಾನು ಅವನ ಪಿಗಿ ಬ್ಯಾಂಕ್ ನ ಸಣ್ಣದಾಗಿ ಮಾಡೋದಿಲ್ಲ. ಅವನು ಎಷ್ಟು ಬಾರಿ ನಿನ್ಗೆ ಈ ರೀತಿಯಾಗಿ ರೇಗಿಸಿದ್ದಾನೆ. ನನಗೆ ಅದು ಕೋಪ ಬರುತ್ತೆ. ಬಾಯ್ ಬಾಯ್, ಈಗ ನಾನು ಹೊರಟೆ. ನಿಂತ್ಕೋ ನನ್ನ ಪಿಗಿ ಬ್ಯಾಂಕ್, ನಿಂತ್ಕೋ. ಅಯ್ಯಯ್ಯೋ, ಇದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ.
ಇಲ್ಲ ಇಲ್ಲ ಅಂದ್ರೆ ಏನು? ಈಗಲೇ ಇದಕ್ಕೆ ತಲೆ ಮೇಲೆ 2 ಓದ್ಬಿಟ್ಟು ಬುದ್ಧಿ ಕಲಿಸ್ತೀನಿ. ಇದು ನನ್ನ ಫ್ರೆಂಡ್ ವೀರ್ಗೆ ಹೊಡೆದಿದೆ. ಇವತ್ತೇ ಇದಕ್ಕೆ ಡಾಂಕಿ ಪವರ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇವತ್ತು ನನಗೆ ಬಿಗಿ ಪವರ್ ಏನು ಅಂತ ಗೊತ್ತಾಗೋಯ್ತು. ಅಯ್ಯೋ ನನ್ನ ಪರ್ಸು. ಅಯ್ಯೋ ಅಯ್ಯೋ ಇದೇನಾಗ್ತಾ ಇದೆ? ಅಯ್ಯೋ ಏನಿದು? ಕಾಪಾಡಿ, ಪೊಲೀಸ್ ಕಾಪಾಡಿ ಯಾರಾದ್ರೂ. ಅಯ್ಯೋ ಇದೇನಿದು? ಏನಾಗ್ತಾ ಇದೆ? ಭೂತ! ಅಯ್ಯೋ ಕಾಪಾಡಿ! ಏನಿದು? ಅಯ್ಯೋ ದೇವ್ರೆ, ಓಡಿ ಓಡಿ ಎಲ್ಲರೂ ಓಡಿ! ನನ್ನನ್ನು ಹುಡ್ಕಕ್ಕಾಗಿಲ್ಲ. ವೀರ್, ನೀನು ಹುಷಾರಾಗಿದ್ಯಾ ಅಲ್ವಾ? ಹಾ ಇಮ್ಲಿ, ನಾನು ಹುಷಾರಾಗಿದ್ದೀನಿ. ಆ ಪಿಗಿ ಬ್ಯಾಂಕ್ ನಿಜವಾಗ್ಲೂ ತುಂಬಾ ಜಾಣ. ವೀರ್, ಇತ್ತಗೋ ಹಗ್ಗ. ಇದರಲ್ಲಿ ಅವನ್ನ ಕಟ್ಟಾಕಿರು. ನಾನು ಹೋಗಿ ಚಿಂಟುನ ಹುಡ್ಕೊಂಡ್ ಬರ್ತೀನಿ. ಅಯ್ಯೋ ಅಯ್ಯೋ ಇದೇನ್ ನಡ್ಲಿಕ್ಕತ್ತಪ್ಪ ಇಲ್ಲಿ? ಯಪ್ಪ ಯಾರನ್ನ ಬಂದು ಕಾಪಾಡ್ರೋ ಯಪ್ಪ. ಇದು ನನ್ನ ಪೂರ್ತಿ ಜ್ಯುವೆಲ್ರಿ ಅಂಗಡಿನ ತಿಂದು ಸರ್ವನಾಶ ಮಾಡ್ಲಿಕ್ಕತ್ತೋ ಯಪ್ಪ. ವೀರ್, ಅದ್ರ ವೀಕ್ನೆಸ್ ಏನಿದೆ ಅಂತ ಕಂಡಿಡ್ಕೊಂಡು ನಾವ್ ಅದನ್ನ ಟ್ರಾಪ್ ಮಾಡ್ಬೇಕು. ಅದು ಜಾದೂಯಿಂದ ಆಗಿದೆ. ನೀನ್ ಅದನ್ನ ಮುಗ್ಸಕ್ ಆಗಲ್ಲ. ನನಗದನ್ನ ಸಾಯಿಸ್ಬೇಕು ಅನ್ನೋ ಯಾವ ಯೋಚನೆನೂ ಇಲ್ಲ. ಅದ್ರೊಳಗಡೆ ನಮ್ಮ ಜನರು ಕಷ್ಟಪಟ್ಟು ದುಡ್ದಿರೋ ಹಣ, ಚಿನ್ನ ಎಲ್ಲ ಇದೆ. ಆದ್ರೆ ಅದ್ರ ವೀಕ್ನೆಸ್ ಏನು? ಅದ್ರ ವೀಕ್ನೆಸ್ ಕೊಚ್ಚೆ ಅನ್ಸುತ್ತೆ. ನಾವ್ ಅದನ್ನ ಏನಾದ್ರೂ ಕೊಚ್ಚೆ ಹತ್ರ ಕರ್ಕೊಂಡು ಹೋದ್ರೆ ಅಲ್ಲಿ ಅದು ಮಸ್ತಿ ಮಾಡಕ್ ಶುರು ಮಾಡುತ್ತೆ. ನಾವ್ ಅದನ್ನ ಟ್ರಾಪ್ ಮಾಡಿ ಇಟ್ಕೊಳ್ಬಹುದು. ವೆರಿ ಗುಡ್ ಇಮ್ಲಿ. ನಾನು ಇದೇ ರೋಡ್ ನ ಕೊನೆಯಲ್ಲಿ ಕೆಸರನ್ನ ತಯಾರು ಮಾಡ್ತೀನಿ. ನೀನ್ ಅದನ್ನ ಅಲ್ಲಿಗೆ ಕರ್ಕೊಂಬಾ. ಆದ್ರೆ ಹೇಗ್ ತರ್ತೀಯಾ? ಸಾರಿ ಅಂಕಲ್, ಡೋಂಟ್ ಮೈಂಡ್. ನಾನು ಈ ಬಳೆಗಳನ್ನ ಆಮೇಲೆ ಕೊಡ್ತೀನಿ. ಓಕೆ ವಿ, ನೀನ್ ಹೋಗು, ನಾನು ಅದನ್ನ ಕರ್ಕೊಂಡ್ ಬರ್ತೀನಿ. ಇಮ್ಲಿ ಹುಷಾರಾಗಿ. ಹೇ ಪಿಗಿ ಬ್ಯಾಂಕ್, ನಿನಗ್ ಹೊಟ್ಟೆ ಹಸುವಾಗ್ತಿದ್ಯಾ? ತಗೋ. ವೀರ್, ಬೇಗ ಮಾಡು. ಇದು ನನ್ನಿಂದನೇ ಬರ್ತಾ ಇದೆ. ನಾನ್ ತುಂಬಾ ಹೊತ್ತು ಸೈಕಲ್ ಓಡ್ಸಕ್ ಆಗಲ್ಲ. ಇಮ್ಲಿ, ಸ್ವಲ್ಪ ಹೊತ್ತಲ್ಲೇ ಕೆಸರು ರೆಡಿ ಆಗುತ್ತೆ. ವೀರ್, ಬೇಗ ಮಾಡು. ಅದು ತುಂಬಾ ಹತ್ರ ಬರ್ತಾ ಇದೆ. ನಾನು ಇನ್ನೂ ಫಾಸ್ಟ್ ಆಗಿ ಸೈಕಲ್ ಓಡ್ಸಕ್ ಆಗಲ್ಲ. ಬಾ ಇಮ್ಲಿ, ಕೆಸರು ರೆಡಿ ಆಗಿದೆ. ವೀರ್, ಇಮ್ಲಿ
ಚಿಂಟು, ನಿನ್ನ ಹಠದಿಂದಾಗಿ ಎಲ್ರಿಗೂ ಸಾಕಷ್ಟು ಕಷ್ಟ ಅನುಭವಿಸಿದ್ದಾರೆ. ಇದ್ರ ಹೊಟ್ಟೆಯಲ್ಲಿ ಸಾಕಷ್ಟು ಜನರ ದುಡ್ಡು ಮತ್ತೆ ಚಿನ್ನ ಇದೆ. ಬೇಗ ಇದನ್ನ ಸರಿ ಮಾಡು. ಇದು ರಿಕ್ವೆಸ್ಟ್ ಆಗಿತ್ತಾ ಅಥವಾ ಆರ್ಡರ್? ನಾನು ಇದನ್ನ ಆರ್ಡರ್ ಆಗಿ ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಿನ್ ಮಾತನ್ನ ನಾನೀಗ ಕೇಳ್ತೀನಿ, ಯಾಕೆಂದ್ರೆ ಜಿನ್ನು ತನ್ನ ಮಾಲೀಕ ಮಾತನ್ನ ಕೇಳ್ಬೇಕು. ನನಗೆ ಗೊತ್ತಿಲ್ಲ ಹೇಗಾಯ್ತು ಅಂತ. ಕಚ್ಚಾಗಿರ್ಬೇಕು. ನನ್ನ ಪಿಗಿ ಬ್ಯಾಂಕ್ ಓಡ್ ಹೋಗಿತ್ತು. ಮತ್ತೆ ಅದು ಎಲ್ಲ ಒಡವೆ ಕಾಯಿನ್ಸ್ ಎಲ್ಲಾನು ತಿಂತಿತ್ತು. ಮತ್ತೆ ಅದನ್ನ ನನ್ನ ಹೊಟ್ಟೆಯಿಂದ ತಡೆದ್ಯಾ? ಮತ್ತೆ ರೋಬೋ ಬಾಯ್ ಅದನ್ನ ಫೈಟ್ ಮಾಡ್ತಿದ್ನಾ ಅಲ್ವಾ? ನಿನಗ್ ಹೇಗ್ ಗೊತ್ತಾಯ್ತು? ಬಂಟಿ, ಕೆಲವು ಸಲ ಎಲ್ರಿಗೂ ಒಂದೇ ಕನ್ಸು ಬೀಳತ್ತೆ. ಏನು ಒಂದೇ ತರ ಕನ್ಸ? ಅವರು ನನ್ನ ಪೆದ್ದು ಮಾಡ್ತಾ ಇದಾರೆ ಅಂತ ನನಗ್ಯಾಕೆ ಅನ್ನಿಸ್ತಾ ಇದೆ?